ಹಾಯ್ ಫ್ರೆಂಡ್ಸ್, ನಿಮ್ಮ ಮುಂದೆ ಒಂದು ನಿಜವಾದ ಕಥೆನ ಹೇಳ್ತಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಎಲ್ಲರಿಗೂ ಕೂಡ ಕಲಿಸ್ತೀರ ಅಂತ ಭಾವಿಸಿರ್ತೀನಿ. ಒಂದು ಊರಲ್ಲಿ ಒಂದು ಹುಡುಗ ಇರ್ತಾನೆ. ಆ ಹುಡುಗ ಒಂದು ಹುಡುಗಿನ ಇಷ್ಟಪಟ್ಟಿರ್ತಾನೆ. ಆ ಹುಡುಗಿ ಕೂಡ ಈ ಹುಡುಗನ ಇಷ್ಟಪಟ್ಟಿರ್ತಾಳೆ. ತುಂಬಾ ಚೆನ್ನಾಗಿ ಇವರಿಬ್ಬರು ಪ್ರೀತಿಸ್ತಾ ಇರ್ತಾರೆ. ತುಂಬಾ ಚೆನ್ನಾಗಿರ್ತದೆ ಇವರಿಬ್ಬರ ಪ್ರೀತಿನೂ. ಒಂದು ದಿನ ಇವರಿಬ್ಬರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರುವಾಗಿರುತ್ತೆ. ಇಬ್ಬರು ಬೇರೆ ಬೇರೆ ಆಗ್ತಾರೆ. ಸ್ವಲ್ಪ ದಿನ ಕಳೆದು ಈ ಹುಡುಗನ ಇನ್ನೊಂದು ಹುಡುಗಿ ಇಷ್ಟಪಡ್ತಿರ್ತಾಳೆ. ಅವಳೇ ಬಂದು ತನ್ನ ಪ್ರೀತಿನ ಹುಡುಗನ ಬಳಿ ಹೇಳ್ತಾಳೆ. ಈ ಹುಡುಗಿಗೆ ಮೊದಲ ಪ್ರೀತಿ ಕಳ್ಕೊಂಡಿದ್ದಾನೆ ಅನ್ನೋ ವಿಷಯ ಗೊತ್ತಿರುತ್ತೆ. ಅವಾಗ ಮೊದಲೇ ಬೇಜಾರದಲ್ಲಿ ನೊಂದಿದ್ದ ಈ ಹುಡುಗ ತನ್ನ ಪ್ರೀತಿನ ಒಪ್ಕೊಳ್ತಾನೆ, ಈ ಹುಡುಗಿಯ ಪ್ರೀತಿನ. ಆ ಹುಡುಗಿ ತುಂಬಾ ಹ್ಯಾಪಿ ಆಗಿರ್ತಾಳೆ. ಆದರೆ ಈ ಹುಡುಗಿಗೆ ತುಂಬಾ ನಂಬಿಕೆ ಜಾಸ್ತಿ. ಯಾರೇ ಆದರೂ ಬೇಗನೆ ನಂಬಿ ಬಿಡ್ತಾಳೆ. ಈ ಹುಡುಗನಿಗೆ ಲೈಫ್ನಲ್ಲಿ ಮೊದಲ ಹುಡುಗಿ ಮತ್ತೆ ಎಂಟ್ರಿ ಕೊಡ್ತಾಳೆ. ಆದರೆ ಈ ಹುಡುಗಿಗೆ ಗೊತ್ತಿರಲ್ಲ. ಹುಡುಗ ಹೋಗ್ತಾ ಹೋಗ್ತಾ ಇವಳನ್ನು ದೂರ ಮಾಡ್ತಿರ್ತಾನೆ. ಹಾಗೆ ಪೂರ್ತಿಯಾಗಿ ದೂರ ಮಾಡೋಕ್ಕೆ ಶುರು ಮಾಡ್ತಾನೆ. ಮೊದಲು ಸಿಕ್ಕ ಹುಡುಗಿಯನ್ನೇ ಇಷ್ಟಪಡ್ತಿರ್ತಾನೆ. ಒಂದು ದಿನ ಈ ಹುಡುಗಿಗೆ ತನ್ನನ್ನು ದೂರ ಮಾಡ್ತಿದ್ದಾನೆ ಅನ್ನೋ ವಿಷಯ ಹಾಗೆ ಗೊತ್ತಾಗ್ಬಿಡುತ್ತೆ. ಹಾಗೆ ಮೊದಲ ಹುಡುಗಿನೂ ಇವನಿಗೆ ಸಿಕ್ಕಿದ್ದಾಳೆ ಅನ್ನೋ ವಿಷಯನೂ ಗೊತ್ತಾಗ್ಬಿಡುತ್ತೆ. ಅಲ್ಲೇ ಇವರಿಬ್ಬರು ದೂರ ಆಗ್ತಾರೆ. ಮೊದಲೇ ಎಲ್ಲರನ್ನು ಬೇಗನೆ ನಂಬಿ ಬಿಡುವ ಹುಡುಗಿ ಇವಳ ಮನಸ್ಸು ಹೇಗಿರುತ್ತೆ ಅಂತ ನೆನೆಸ್ಕೊಂಡು ನೋಡಿ ಸ್ವಲ್ಪ. ತಾನು ಊಟ ಮಾಡುವಾಗ ತಟ್ಟೆಯ ಮೇಲೆ ಕೈ ಇರುತ್ತೆ. ಆವಾಗ ಈ ಹುಡುಗನನ್ನು ನೆನೆಸ್ಕೊಂಡು ಊಟ ಮಾಡ್ಕೊಳ್ತಾ ಇರ್ತಾಳೆ. ರಾತ್ರಿ ಮಲಗುವಾಗ ತಾನು ಕಂಡ ಕನಸನ್ನೆಲ್ಲ ಮತ್ತೆ ನೆನೆಯುತ್ತಾ ನೋವಲ್ಲೇ ಮಲಗುತ್ತಾ ಇರ್ತಾಳೆ. ಎಷ್ಟೋ ದಿನ ನೋವಲ್ಲೇ ಕಾಲ ಕಳೀತಾ ತಾನು ತನ್ನ ಹುಡುಗನ ಜೊತೆ ಇದ್ದ ಜಾಗಗಳನ್ನು ಕಣ್ಮುಂದೆ ಬಂದಾಗ ನೋವಲ್ಲೇ ಜೀವನ ಎಂಬ ದಾರಿಯಲ್ಲಿ ನಡೆಯುತ್ತಿರುವಾಗ ಮತ್ತೆ ಅದೇ ಹುಡುಗ ಆ ದಾರಿಯಲ್ಲಿ ಎಂಟ್ರಿ ಆಗ್ತಾನೆ. ನಾನು ಮಾಡಿದ್ದು ತಪ್ಪು ಅಂತ ಬೇಡಿ ಹೇಳ್ತಾನೆ. ಹಾಗೆ ಈ ಹುಡುಗಿಯ ಹೃದಯ ಪ್ರೀತಿನ ಒಪ್ಪೋದೇ ಇಲ್ಲ. ಕಾರಣ ನೋವನ್ನೆಲ್ಲ ಮರಿಬೇಕು ಅನ್ನೋ ಸಮಯದಲ್ಲಿ ಮತ್ತೆ ಅದೇ ನೋವನ್ನು ನೆನಕ್ಕೆ ಇಷ್ಟ ಪಡಲ್ಲ ಅಲ್ವಾ. ಎಲ್ಲ ಪ್ರೀತಿಸೋರ್ಗೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರೀತಿ ಮಾಡೋ ರೀತಿ ಮೊದಲಿಗೆ ಹ್ಯಾಪಿನೇ ಕೊಡುತ್ತೆ. ಹೋಗ್ತಾ ಹೋಗ್ತಾ ಗೊತ್ತಾಗೋದು ಆ ಹ್ಯಾಪಿಲಿ ಎಷ್ಟೊಂದು ನೋವಿದೆ ಅಂತ ಅಲ್ವಾ. ಯಾರೂ ಅಷ್ಟೇ ತನ್ನ ಪ್ರೀತಿನ ಕಳ್ಕೊಳ್ಬೇಕು ಅಂತ ಇಷ್ಟಪಡೋಲ್ಲ. ಎಲ್ಲರೂ ಇಷ್ಟಪಡೋದು ತನ್ನನ್ನು ಮೊದಲಿಗೆ ಎಷ್ಟು ಇಷ್ಟಪಡ್ತಿದ್ರು ಅಷ್ಟೇ ನನ್ನ ಕೊನೆ ತನಕನೂ ಇಷ್ಟಪಡ್ತಾನೆ ಇರಬೇಕು ಅಂತಂದ್ಬಿಟ್ಟು. ನಾನು ಎಲ್ಲರ ಜೊತೆನೂ ಕೇಳ್ಕೊಳ್ಳೋದು ಒಂದೇ, ನೀವು ಯಾರನ್ನಾದರೂ ಇಷ್ಟಪಟ್ಟರೆ ಅವರನ್ನು ಮೊದಲಿಗೆ ಎಷ್ಟು ಇಷ್ಟಪಡ್ತಿದ್ರು ಅಷ್ಟೇ ಪ್ರೀತಿನ ಕೊನೆ ತನಕ ಅವರಿಗೆ ಕೊಡಿ ಅಂತ. ಈ ಕತೆ ನಿಮಗೆ ಇಷ್ಟ ಆದರೆ ಎಲ್ಲರಿಗೂ ಕೂಡ ಫಾರ್ವರ್ಡ್ ಮಾಡ್ಕೊಳ್ಳಿ. ಇಂತಿ ಶರತ್.